30 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಹಗರಣ ಸಂಕಷ್ಟ ಇನ್ನೂ ಕೂಡ ತಪ್ತಾ ಇಲ್ಲ. 50-50 ಅನುಪಾತದ ಅಡಿ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಸಂಬಂಧ ಸದ್ಯ ಈಗ ಸಿಬಿಐ ಕುಣಿಕೆಯಿಂದ ಸಿಎಂ ಸಿದ್ದರಾಮಯ್ಯ ತಪ್ಪಿಸಿಕೊಂಡಿದ್ರು, ಅಕ್ರಮವಾಗಿ ನಿವೇಶನ ಪಡೆದಿದ್ರು ಎಂಬಂತಹ ಆರೋಪದಲ್ಲಿ 3 ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇವೆ. ಈ ಮಧ್ಯೆ ಮತ್ತೆ ಸಿಬಿಐ ತನಿಖೆ ಒತ್ತಾಯಿಸಿ ಹೈಕೋರ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ ಮಾಡಿದ್ದು, ಇಂದು ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ಅರ್ಜಿ ವಿಚಾರಣೆ ನಡೆಸಲಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ ಕಂಟಕ ಶುರುವಾಗಿದೆ. ನಿನ್ನೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದಿಂದ ವಿಚಾರಣೆ ನಡೆಯಿತು. ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಇಂದಿಗೆ ಮುಂದೂಡಿಕೆ ಮಾಡಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಮತ್ತೆ ಕೋರ್ಟ್ನಲ್ಲಿ ಪೋಕ್ಸೋ ಕೇಸ್ ಕುರಿತು ವಿಚಾರಣೆ ನಡೆಯಲಿದೆ. ಅಲ್ಲಿಯ ತನಕ ಮಧ್ಯಂತರ ಆದೇಶ ವಿಸ್ತರಣೆಯಾಗಿದೆ. ಬೆನ್ನು ನೋವಿನಿಂದ ಬಿಜಿಎಸ್ ಆಸ್ಪತ್ರೆ ಸೇರಿರುವಂತಹ ದರ್ಶನ್ ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರೂ ಕೂಡ ಚಿತ್ರರಂಗದ ಯಾವೊಬ್ಬ ಆಪ್ತರು ಇತ್ತ ಸುಳಿದಿಲ್ಲ, ಅವರ ಆರೋಗ್ಯದ ಬಗ್ಗೆ ಕೇಳಿಲ್ಲ. ಸದ್ಯ ಇದು ಹಲವು ಅನುಮಾನವನ್ನ ಹುಟ್ಟುಹಾಕಿದೆ. ದರ್ಶನ್ ವಿಶ್ರಾಂತಿ ಮಾಡಲಿ ಅಂತ ಸುಮ್ಮನಿದ್ರ ಅಥವಾ ಅಂತರವನ್ನ ಕಾಯ್ದುಕೊಂಡ್ರ ಎಂಬ ಸಂಶಯ ಕೂಡ ಮೂಡಿಸಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನ A6 ಆರೋಪಿ ಜಗದೀಶ್ ಶಿವಮೊಗ್ಗದ ಸೋಗಾನೆ ಸೆಂಟ್ರಲ್ ಜೈಲಿನಿಂದ ನಿನ್ನೆ ರಿಲೀಸ್ ಆಗಿದ್ದಾನೆ. ಆರೋಪಿ ಜಗದೀಶ್ಗೆ ಶ್ಯೂರಿಟಿ ಸಿಗದ ಹಿನ್ನೆಲೆ ವಿಳಂಬವಾಗಿ ಬಿಡುಗಡೆಗೊಂಡಿದ್ದು, ಜಗದೀಶ್ನನ್ನ ಆತನ ಸಹೋದರಿ ಕಾರ್ನಲ್ಲಿ ಕರೆದೊಯ್ದಿದ್ದಾರೆ. ಈ ವೇಳೆ ಆರೋಪಿ ಜಗದೀಶ್ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾನೆ. ಅನಾರೋಗ್ಯ ನಿಮಿತ್ತ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ನಿನ್ನೆ ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದೇ ತಿಂಗಳು 24ರಂದು ಅಮೆರಿಕದ ಮಿಯಾಮಿನಲ್ಲಿ ಶಿವಣ್ಣಗೆ ಚಿಕಿತ್ಸೆ ನಡೆಯಲಿದ್ದು, ಶಿವಣ್ಣನ ಜೊತೆ ಗೀತಕ್ಕ ಮತ್ತು ಪುತ್ರಿ ನಿವೇದಿತಾ ಕೂಡ ಅಮೆರಿಕಕ್ಕೆ ತೆರಳಿದ್ದಾರೆ. ಇನ್ನು ಜನವರಿ 27ಕ್ಕೆ ಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಬೆಂಗಳೂರಿಗೆ ಬರುವುದಾಗಿ ಶಿವಣ್ಣ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಎಲ್ಲರಿಗೂ ಇದರಲ್ಲಿ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತೀನಿ, ನ್ಯಾಚುರಲ್. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಈಸ್ ಗುಡ್. ಬಟ್ ಏನೇ ಆದರೂ ಒಂದು ಆತಂಕ ಅನ್ನೋದಿರುತ್ತೆ. ಅದಕ್ಕೇನಿಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ದುಃಖ ಅಷ್ಟೇ ಇಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತರ ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದಕ್ಕೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ. ಆಮೇಲೆ ಅಬವ್ ಆಲ್, ಹೊಸ ವರ್ಷದಿಂದ ಆಟೋ ದರ ಏರಿಕೆ ಬಿಸಿ ತಟ್ಟುತ್ತೆ ಅನ್ಕೊಂಡಿರುವಂತಹ ಸಾರ್ವಜನಿಕರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅಂತ ಸಾರಿಗೆ ಇಲಾಖೆ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಆಟೋ ದರ ಹೆಚ್ಚಳದ ಬಗ್ಗೆ ಡಿಸೆಂಬರ್ 23ರಂದು ಸಭೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ದರ ಹೆಚ್ಚಳದ ಬಗ್ಗೆ ಒಪ್ಪಿಗೆ ನೀಡಿದರೆ ಮುಂದಿನ 6 ತಿಂಗಳ ನಂತರ ದರ ಹೆಚ್ಚಳ ಮಾಡುವ ಆಲೋಚನೆ ಮಾಡಲಾಗುತ್ತೆ ಅಂತ ಸಾರಿಗೆ ಇಲಾಖೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಬೆಂಗಳೂರು ನಗರದ ಕೆಲವೆಡೆ ಇಂದು ಮತ್ತೆ ನಾಳೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಕೆಪಿಟಿಸಿಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾರ್ಯ ಹಿನ್ನೆಲೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 4 ಗಂಟೆಯ ತನಕ ಕೆಲ ಏರಿಯಾಗಳಲ್ಲಿ ಕರೆಂಟ್ ಇರಲ್ಲ. ದೇವೇಗೌಡ ರಸ್ತೆ, ಆರ್ಟಿ ನಗರ 1ನೇ ಬ್ಲಾಕ್, ತಿಮ್ಮಯ್ಯ ಗಾರ್ಡನ್, ಮೋದಿ ಗಾರ್ಡನ್, ದಾಸರಹಳ್ಳಿ ಸೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕರೆಂಟ್ ವ್ಯತ್ಯಯ ಇರಲಿದೆ ಎಂಬ ಸೂಚನೆ ನೀಡಲಾಗಿದೆ.
ಮತ್ತಷ್ಟು ಸ್ವಚ್ಛ ಬೆಂಗಳೂರು ನಿರ್ಮಾಣಕ್ಕೆ ಪೌರ ಕಾರ್ಮಿಕರ ನೇಮಕಾತಿಗೆ ಬಿಬಿಎಂಪಿ ಈಗ ಮುಂದಾಗಿದೆ. ಶೀಘ್ರವೇ 12,650 ಪೌರ ಕಾರ್ಮಿಕರಿಗೆ ನೇಮಕಾತಿ ಭಾಗ್ಯ ದೊರಕಲಿದೆ. ಪೊಲೀಸ್ ವೆರಿಫಿಕೇಷನ್ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದ್ದು ಹೊಸ ಪೌರ ಕಾರ್ಮಿಕರ ನೇಮಕಾತಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಬೇಕು ಅಷ್ಟೇ ಎನ್ನಲಾಗ್ತಾ ಇದೆ. ಜೊತೆಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ಕಾಯಂ ಭಾಗ್ಯ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಂತಹ ನೇರ ವೇತನ ಕಾರ್ಮಿಕರನ್ನೇ ನಾವು ರೆಗ್ಯುಲರ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈಗಾಗಲೇ ಅಂತಿಮ ಹಂತ ತಲುಪ್ತಾ ಇದೆ. ಅಂತಿಮ ಆಯ್ಕೆ ಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ. ಅವರ ದಾಖಲಾತಿಗಳ ವೆರಿಫಿಕೇಷನ್ ನಡೀತಾ ಇದೆ. ಸುಮಾರು 12,500 ಜನ ಈಗ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಪಾಲಿಕೆಯಲ್ಲಿ 2 ಪಟ್ಟಿಗಳಲ್ಲಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಸುಮಾರು 7,500ದಿಂದ 8,000 ಜನ ಮಹಿಳೆಯರು ಈಗಾಗಲೇ ನೇರ ವೇತನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಮತ್ತು ಎಲ್ಲ ಜನಾಂಗಕ್ಕೆ ಸಂಬಂಧಪಟ್ಟಂಥವರು ಕೂಡ, ಅಂದರೆ ಎಲ್ಲ ಮೀಸಲಾತಿ ವರ್ಗಗಳೇನಿದೆ, ಕ್ಯಾಟಗರಿ 1 ಇರ್ಬೋದು, 2A ಇರ್ಬೋದು, 3A 3B ಎಲ್ಲದರಲ್ಲೂ ಕೂಡ ನಮಗೆ ಸಿಕ್ಕಿದೆ. ಈವನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿದೇಶಿ ಹಕ್ಕಿಗಳ ಹಾವಳಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಉಂಟಾಗಿದೆ. ಗದಗಿನ ಶಿರಹಟ್ಟಿಯ ಮಾಗಡಿ ಕೆರೆಯಲ್ಲಿ ವಿದೇಶಿ ಹಕ್ಕಿಗಳು ವಾಸವಿದ್ದು ಶೇಂಗಾ, ಕಡಲೆ ಸೇರಿದಂತೆ ಹಲವು ಬೆಳೆಗಳನ್ನು ತಿಂತಾ ಇವೆ. ಇದರಿಂದಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಬೆಳೆ ಹಾನಿ ಪರಿಹಾರ ನೀಡುವಂತೆ ರೈತರು ಒತ್ತಾಯ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಸಾವಗಾಂವ್ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಗ್ರಾಮದಲ್ಲಿ ತುಂಬು ಗರ್ಭಿಣಿ ಖಾಲಿ ಕೊಡವನ್ನು ಹಿಡಿದು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹನಿ ಹನಿ ನೀರಿಗೂ ಕೂಡ ಪರದಾಡಬೇಕಾಗಿದೆ. ಬೇಸಿಗೆ ಆರಂಭಕ್ಕೂ ಮೊದಲೇ ನೀರಿಗೆ ಹಾಹಾಕಾರ ಶುರುವಾಗಿದ್ದರೂ ಯಾರೂ ಸಮಸ್ಯೆ ಸರಿಪಡಿಸಿಲ್ಲ ಅಂತ ಶಾಸಕ ಹಾಗೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೆಲಸ ಮಾಡ್ಕೊಂಡು ತಿನ್ಬೇಕಾ, ನೀರು ತರಬೇಕಾ, ಹೊಟ್ಟೆಗೆ ಮುಕ್ಕಬೇಕಾ, ಏನ್ ಗೋಂತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಸಾವರ್ಗಾಂವ್ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಾಗಿ ಜನ ಪರದಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದಿದ್ದಕ್ಕಾಗಿ ಇಂದು ನಾವು ಗ್ರಾಮಕ್ಕೆ ಭೇಟಿ ನೀಡಿದೆವು. ಗ್ರಾಮದಲ್ಲಿ ಇರ್ತಕ್ಕಂಥ ತಾಯಿಯಂದರು, ಮಹಿಳೆಯರ ಜೊತೆ ಮತ್ತು ಗ್ರಾಮದ ಮುಖಂಡರ ಜೊತೆ ಮಾತಾಡಿದಾಗ ಗ್ರಾಮದಲ್ಲಿ ಹನಿ ನೀರಿಗಾಗಿ ಜನ ಹಾಹಾಕಾರ ಪಡ್ತಕ್ಕಂಥ ಪರಿಸ್ಥಿತಿ ಉದ್ಭವಗೊಂಡರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಯಾರು ಭೇಟಿ ನೀಡದೆ ಇವರ ಸಮಸ್ಯೆಯನ್ನು ಆಲಿಸದೆ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾರಿ ನಾನು ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ನಮ್ಮ ತಾಲೂಕಾ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವ್ರು ಯಾರು ಕೂಡ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ವರ್ತನೆ ಮಾಡ್ತಿರೋದು ತೀರಾ ಖಂಡನೀಯ. ಇಲ್ಲಿರ್ತಕ್ಕಂಥ ತಾಯಂದರಿದ್ದಾರೆ, ಇಲ್ಲೊಬ್ಬರು ಸಹೋದರಿ ತುಂಬ ಗರ್ಭಿಣಿ ಇದ್ದಾಳೆ, ಜೊತೆ ಮಗು ಕೂಡ ಜೊತೆಯಲ್ಲಿದೆ. ಅಂಥ ಸಂದರ್ಭದಲ್ಲಿ ಕೂಡ ದೂರಿಂದ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿ ನೀರು ತರ್ತಕ್ಕಂಥ ಪರಿಸ್ಥಿತಿ ಈ ಗ್ರಾಮದ ಮಹಿಳೆಯರಿಗಿದೆ. ಗೋಕರ್ಣದ ಕುಡ್ಲೆ ಕಡಲ ತೀರದಲ್ಲಿ ಈಜುವ ವೇಳೆ ಕೊಚ್ಚಿ ಹೋಗ್ತಾ ಇರುವಂತಹ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಇಟಲಿ ಮೂಲದ ಪ್ರವಾಸಿಗ ಜಾರ್ಜ್ ಎಂಬುವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.